ಕೂಡ ಮತ್ತು ಎಲ್ಲರೂ ಹೇಳಿದ್ದೇನೆ ಹೊತ್ತು ಇವೂ ಹೇಳೇನೆ, ಎಲ್ಲರೂ ಬರ್ರಿ, ಯಾ ನೀವು ಅಪ್ಲಿಕೇಶನ್ ಹಾಕಿದ್ರೆ ಕೊಡ್ತಾರೆ, ಜಗ ಕೊಡ್ತಾರೆ ಪ್ರಯತ್ನ ಮಾಡಿರಿ ಅಂತ. ಮೊನ್ನೆ ನಮಗೆ ಸ್ವಾಮಿಗಳು ಹೋಗ್ತಾರೆ, ನಮ್ಮನೆ ಭಿಕ್ಷೆಗೆ ಬಂದಾಗ ನಾ ಹೋಗ್ತಾ ಇದ್ದೇನೆ, ಸ್ವಾಮಿ ನಾನು ಬರ್ತೇನೆ ಅಂತ ಹೇಳಿ ಹೋದವ ನಾನು. ಹಿಂದೆ ನಮ್ಮ ಶಿಷ್ಯರು ಕರೀತಿದ್ರು, ಹೋಗ್ತಿದ್ದೆ. ಅದು 19 ಕೊರೋನಾ ತನಕ ನಡೀತು. ಅದು ಸ್ವಲ್ಪ ಬದಲಾವಣೆ ಆಯಿತು ಕೊರೋನಾ ನಂತರ, ಆಮೇಲೆ ಹೋಗಲಿಲ್ಲ. ಮತ್ತು ಮನೆಯೊಳಗೆ ನಮ್ಮ ಹೆಂಡತಿನೂ ಇನ್ನು ಅಡ್ಡಾಡಬೇಡ್ರಿ ಬೈತಿದ್ದೆ, ಅದು ಬಿಟ್ಬಿಟ್ಟಿದೆ, ಹೆಂಡತಿ ಬೈತಾರೆ ಬೇಡ ಅಂತ ಬಿಟ್ಟಿದ್ದೆ. ಮತ್ತು ಈ ಸಲ ಸ್ವಾಮಿಗಳು ಹೋಗ್ತಾರೆ ಅಂದ ಕೂಡಲೇ ಅವಳನ್ನು ಕರ್ಕೊಂಡು ಹೋಗಿ ಮನಸ್ಸಾಗಿತ್ತು. ಪಾಪ ಏನೋ ನಿಮಿತ್ತದಿಂದ ಟೋಕನವಾದದ್ದರಿಂದ ಅವಳನ್ನು ಬಿಟ್ಟು ಹೋದೆ. ನೀವೆಲ್ಲ ಕೊನೆ ಬರಪ್ಪ ಅಂತ ಇವರು ಹೇಳಿದ್ದೆ. ಸ್ವಾಮಿ ನಾನು ಹೋಗಿ ಇದ್ದೆ, ಸ್ವಾಮಿ ಆಶ್ರಯ ಇದ್ದದರಿಂದ ಎಲ್ಲಿಗೆ ಸಾಧ್ಯ, ಇಲ್ಲಿಂದ ನಮ್ಮ ಮಾಡ್ಕೊಳ್ಳಿಕ್ಕೆ ಎಲ್ಲೂ ಸಾಧ್ಯ ಆಗ್ತದೆ. ಭಾರೀ ಚೆನ್ನಾಗಿ ನೋಡ್ಕೊಂಡು ಎಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟು ತಮ್ಮ ದಾರಿ ಮೊದಲು ನಾವು ಹೋದ ದಿವಸನೇ ಹೇಳ್ಬಿಟ್ರು, ನಮ್ಮ ದಾರಿ ಕೊಡೆ ನೀವು ಕೂತ್ಕೊಂಡ್ಬೇಡ್ರಿ ಆಚಾರ, ನಾನು ಎಲ್ಲೇ ಕೂತ್ಕೊಂಡ್ಬೇಡ್ರಿ, ನಮ್ಮ ದಾರಿ ಕೊಡೆ ನನ್ನ ಕೋಣೆಯೊಳಗೆ ಬಂದು ಕೂತ್ಕೊಂಡ್ಬೇಡ್ರಿ, ತಮ್ಮ ಅಡಿಗೆ ಬಡಿಸೋ ಹೇಳ್ಬಿಟ್ರಿ, ಆಚಾರ ಯಾಕೆ ನೀವು ಮುಂದೆ ಹೋಗ್ಬೇಕು ಹಂಗೆ ಹೋಗೋಣ ಅಂತ. ಅಷ್ಟು ವ್ಯವಸ್ಥಿತವಾಗಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟು, ಯಾಕಂದ್ರೆ ನಮ್ಮದೇನೋ ಒಂದು ಮಡಿ ಪಿಶಾಚಿ ನಮಗೆ ಅವ್ರಿಗೆ ಬರ್ತಾರೆ, ಅದಕ್ಕೋಸ್ಕರ ಅಷ್ಟು ವ್ಯವಸ್ಥೆ ಮಾಡಿಕೊಟ್ಟು ಮುಂದೆ ಬಂದವರಿಗೆಲ್ಲ ವ್ಯವಸ್ಥಿತವಾಗಿ ಊಟ ಎಲ್ಲ ಕೆಲವರೇ ತಡ ಮಾಡಿ ಬರೋದೇ ಕಷ್ಟ. ಏನು ಟ್ರಾಫಿಕ್ಕು ಏನು ತಾನ, ದೇವರು ಎಷ್ಟು ಸುರಕ್ಷಿತವಾಗಿ ನಮ್ಮನ್ನು ಕರ್ಕೊಂಡು ಬಂದ, ದೇವ್ರ ಮನಸ್ಸಿಗೆ ಬಂದದ ಅನ್ನೋದಕ್ಕೆ ಹೋದಾಗಿನಿಂದ ಇಲ್ಲಿ ಬರೋ ತನಕ ಒಂದು ದಿವಸವೂ ಸಂಗಮ ಸ್ಥಾನ ತಪ್ಪಿಸಲಿಲ್ಲ. ಸಂಗಮ ಸ್ಥಾನ ಗಂಗಾ ಸ್ನಾನವೇ ಹೆಚ್ಚು ಫಲ, ಸಂಗಮ ಸ್ನಾನ ಇನ್ನೂ ಹೆಚ್ಚು ಫಲ ಹೇಳಿದ್ದಾರೆ. ಆ ಸಂಗಮ ಸ್ನಾನ ಸ್ವಾಮಿಗಳವರು ದಂಡೋದಕ ಮೊದಲ ದಿವಸ ನನಗೆ ಶುರು ಮಾಡಿ ಹಿರಿಯ ಪಂಡಿತರು ಅಂತೇಳಿ ಶಿವಾಚಾರ್ಯ ಮೊದಲು ನನಗೆ ಒಂದು ದಿವಸ 3:30 ಹೊಂಡೋದು ಅಂತ ಹೇಳಿದರು. ನಾ ತಯಾರಾಗಿ 3ಕ್ಕೆ ತೊಗೊಂಡೀನಿ, ಇನ್ನೂ ಅರ್ಧ ತಾಸು ಅಲ್ಲ ಅಂತೇಳಿ ಸ್ವಲ್ಪ ಟೊಂಕ ನೋಯಿಸ್ತಿತ್ತು ಅಂತ ಹೇಳಿ ಗಾಜಿಗೆ ಅಂದ್ಕೊಂಡು ಕೂತ್ಕೊಂಡೆ. ಕಣ್ಣು ಮುಚ್ಚಿದ್ದು ತಿರಿ ನಂಗೆ ಎಚ್ಚರ ಅದ ನಾಲ್ಕು ಹೋಗ್ಬಿಟ್ಟಾರ. ಅಯ್ಯೋ ಅಂತ ಹೊಡ್ಕೋತ ಹೋದೆ, ಸಿಗಲಿಲ್ಲ ಪಾಪ. ಸ್ನಾನ ಮಾಡಿ ಬರ್ತಾಯಿದ್ರು, ವಾಪಸ್ ಸಿಕ್ಕರು. ಅವತ್ತೇನಾಯ್ತು, ನೀವೆಲ್ಲ ಹೋಗಿದ್ರಿ, ಯಾಕೆ ಬರಲಿಲ್ಲ? ಸ್ವಾಮಿ ನಿಮ್ಮ ದಂಡೋದಕ್ಕೆ ಹಾಕ್ಲಿಕ್ಕೆ ಕೊಳ್ಳಾಚಾರ್ಯಲ್ಲಿದ್ದಾರೆ ಅಂತ ಹುಡುಗಿಯರು ಒಂದೇ ಸವನೆ ಏನಿದ್ದಾರೆ, ನೀವು ಬರಲಿಲ್ಲ ಹಿಂಗಪ್ಪ ಅಂತ ಹೇಳಿದೆ. ಅವತ್ತೊಂದು ದಿವಸ ಅಂದ್ರೆ ಅಷ್ಟು ಮೊದಲು ಗುರುತಿಸಿ ಮೊದಲು ಆಚಾರ್ಯ ಹಾಕಬೇಕು ಹಿರಿಯ ಪಂಡಿತರು ಅಂತೇಳಿ ಅಷ್ಟು ಅಂದರೆ ನಮಗೇನು ಅಷ್ಟು ಪ್ರೀತಿಪೂರ್ವಕವಾಗಿ ದಂಡೋದಕ ಸ್ನಾನಪೂರ್ವಕವಾಗಿ ಸ್ನಾನವನ್ನು ಪಡೆದ ಒಂದು ಅವಕಾಶ ಸ್ವಾಮಿ ಅನುಕೂಲ ಮಾಡಿಕೊಟ್ಟ. ಇದು ಪಾವಿತ್ರ್ಯದ ದೃಷ್ಟಿಯಿಂದ, ದೇವರ ರಕ್ಷಣೆ ಮಾಡೋ ದೃಷ್ಟಿಯಿಂದ ನೀವೆಲ್ಲ ಕೇಳಿರಲಿಲ್ಲ. ಅದೇ ಕಾಲು ತುಳಿತಾಯಿತು ಎಷ್ಟೋ ಜನ. ನಾವು ಸ್ನಾನ ಮಾಡಿದ್ದು 2 ಗಂಟೆಗೆ ಮಾಡಿವಿ, ಅದಾಗಿದ್ದು 1 ಗಂಟೆಗೇನೋ ಕೊಡ್ತಾಳೆ. ನಾವು ಹೋಗುವಾಗಲೂ ನಾನು ಮನಸ್ಸಿದಾಗ ಅನ್ಕೋತಾನೆ ಹೋಗಿನಿ. ಅವತ್ತು ಹೇಳೇನಿ ನೋಡಿ, ಬಂದು ಸ್ನಾನ ಮಾಡಿ ಬಂದ್ಕೊಳ್ಳಿ ಫೋನ್ನಾಗ ಹೇಳೇನಿ, ದೇವ್ರು ನಮ್ಮನ್ನು ಕರ್ಕೊಂಡು ಬಂದಾನೆ, ಅಕಸ್ಮಾತ್ ನಾ ಬಿದ್ದಿದ್ರೆ ನಾನು ಇವು ಸಿಕ್ತಿದ್ನೋ ಇಲ್ಲೋ ಅಂತಿಷ್ಟು ಮಾತು ಹೇಳಿ ಫೋನ್ನಾಗ ಹೇಳಿದ್ರು. ಆ ಥರ ಆಗುತ್ತೆ ಏನು ದಿನ ಸ್ನಾನ ಮಾಡಿ ಬಂದ್ಕೊಳ್ಳಿ ಆಕೆ ಫೋನ್ ಹೇಳ್ತಿದ್ದೆ. ಯಾಕೆ ಚಿಂತೆ ಮಾಡ್ತಾ ಪಾಪ, ಹೆಂಗಿದ್ದಾರೋ ಹೆಂಗಿದ್ದಾರೋ, ಇದ್ದೇನೆ ಬದುಕಿದ್ದೇನೆ ಎಷ್ಟು ತಿಳಿಸ್ಲಿಕ್ಕೆ ಪಾಪ ಅದು ತಿಳಿಸ್ತಾ ಇದ್ದೆ. ನಾನು ಫೋನ್ ಮಾಡಿ ತಿಳಿಸ್ತಾ ಇದ್ದೆ. ಅಷ್ಟು ಗದ್ದಲ, ಅದು ತಿಳಿಸೋಷ್ಟು ನನಗೆ ಕಾಳಜಿ ಆಗಿತ್ತು. ಆ ತರಹ ಗದ್ದಲ, ನಾವು ನಡಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು. ಪಾಪ ಇವೆಲ್ಲ ಕಷ್ಟಪಟ್ಟೆ ಬಂದವ ಪಾಪ ಬರುವಾಗ, ಸ್ಟೇಷನ್ನಿಂದ ಬರುವಾಗ ಭಾಳ ಕಷ್ಟಪಟ್ಟು ಬಂದಾರೆ. ಅಷ್ಟು ದೇವರು ನಮಗೇನೂ ಆಗೋದು, ಅಷ್ಟೆಲ್ಲ ಜನರಿಗೆ ಬೇರೆ ಆಗಿದೆ, ಅದು ಆಗಬಾರ್ದು. ನಾವು ವಿಷಾದ ಪಡೋಣ. ನಮ್ಮನ್ನು ದೇವರು ಸುರಕ್ಷಿತವಾಗಿ ಕರ್ಕೊಂಡು ಬಂದಾನೆ, ಯಾವುದಿಲ್ಲದೆ ಆಘಾತ ಇಲ್ಲದ ಹಾಗೆ ಕರ್ಕೊಂಡು ಬಂದಾನೆ. ಅದು ಮೊದಲನೇ ಕೃಪೆ. 2ನೇ ಕೃಪೆ, ನಾನು ನಿನ್ನೆ ಮೊನ್ನೆ ಪ್ರಯಾಗದಿಂದ ಟ್ರೈನಿಗೆ ಬಂದ್ವಿ ದಿಲ್ಲಿಗೆ. ನಾವು ಯಾವ ಟ್ರೈನಿಗೆ ಬಂದೀವಿ ಈ ಮತ್ತೆ ದಿಲ್ಲಿ ಒಳಗೆ ಸ್ಟೇಷನ್ದಾಗ ಕಾಲು ತೊಳಿತಾ ನಿನ್ನೆ ಆಗಿದೆ. ನಾವು ಹಿಂದಿನ ದಿವಸ ಬಂದೇವಿ, ಕಾಲು ತೊಳಿತಂಕೆ ಆಯಿತು. ದ್ವೇಷಿಗಳು, ನಮ್ಮ ಹಿಂದೂ ದ್ವೇಷಿಗಳು ಟ್ರೈನಿಗೆ ಒದ್ದು ಒಡೆದು ಜನರಿಗೆಲ್ಲ ತೊಂದರೆ. ನಾವು ಯಾವ ಟ್ರೈನಿಗೆ ಬಂದೇವೆ ಅದೇ ಟ್ರೈನನ್ನು ತೊಂದರೆ ಆಗಿದೆ. ಅಕಸ್ಮಾತ್ ನಮಗೂ ಅದೇ ರೀತಿ ನಾವು ಬಂದು ಟ್ರೈನಿಗೆ ಆಗಿದ್ದು ನಾವೇನು ಮಾಡ್ತಿದ್ವಿ? ಇದು 2ನೇ ಆಘಾತದಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದು. ಅದು ಯಾವುದಿಲ್ಲ. 3ನೇ ಆಘಾತ ಇವತ್ತು ನಾವು ದಿಲ್ಲಿ ಒಳಗೆ ಇದ್ದೇವೆ. ಮೇಲೆ ಒಂದು 4-5 ಸೆಕೆಂಡು ಒಂದೇ ಸೊನೆ ಭೂಕಂಪನ. ಏನು ಕೆಳಗೆ ಇಳಿದು ಬಂದೆ ನಾನು, ಏನು ಭೂಕಂಪನ ಆಗ್ತಾ ಇದೆ ಅಂತ ಹೇಳಿ ಬಂದೆ.
ಒಂದು ವೇಳೆ ಭೂಕಂಪ ಜೋರಾಗಿದ್ದರೆ ಇನ್ನೂ ಜೋರಾಗಿದ್ದರೆ ಇನ್ನೂ ಜಾಸ್ತಿ ಸಮಯ ಆಗಿದ್ದರೆ ಮತ್ತು ನಾವು ಬರ್ತಿದ್ವೋ ಇಲ್ಲ ಆ ಥರ ಇರ್ತಿತ್ತು. ಈ ಎಲ್ಲ ಆಪತ್ತುಗಳಿಂದ ಸ್ವಾಮಿ ರಕ್ಷಣೆ ಮಾಡಿ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಸುರಕ್ಷಿತವಾಗಿ. ನಿಮ್ಮ ಮುಂದೆ 4 ಮಾತು ಹೇಳಲಿಕ್ಕೆ ಕರ್ಕೊಂಡ್ಬಂದಾನೆ. ಅದನ್ನು ಸ್ವಾಮಿ ಆ ಪ್ರಯಾಗ ಮಾಧವನ ಸ್ತೋತ್ರ ನೀವು ಅನಿಸಿದ್ದಾರೆ. ವಾಸುದೇವನೇ, ಎಲ್ಲ ವ್ಯಾಪ್ತನಾದ ಭಗವಂತನೇ, ಜಗದ್ದಿಯವನೇ, ಜಗತ್ತಿಗೆ ಆಗುವ ಪ್ರತಿಯೊಂದು ಆಗು ಹೋಗುಗಳಿಗೆ ಕ್ಷಣ ಕ್ಷಣಕ್ಕೂ ಕೂಡ ಕಾರಣನಾದವನೇ. ಜಿತಾಮಿತ್ರ, ಅಮಿತ್ರ ಅಂದರೆ ವೈರಿಗಳು, ಹೊರಗಿನ ವೈರಿಗಳು ಒಳಗಿನ ವೈರಿಗಳು ಎಲ್ಲವನ್ನೂ ಗೆದ್ದವನೇ, ನಾಶ ಮಾಡುವವನೇ, ಕಾಮಕ್ರೋಧಾದಿ ವೈರಿಗಳನ್ನು ನಾಶ ಮಾಡುವವನೇ, ಚತುರ್ಭುಜದ ಹರಿಯಾದಂತಹ ಹೇ ವಾಸುದೇವ ಕೃಷ್ಣ ಪರಮಾತ್ಮನೇ, ನನ್ನಿಂದ ಮಯಾ ಅಜ್ಞಾನಾತ್ ಕೃತಾತ್ ಪಾಪಾತ್, ನಮ್ಮ ಅಜ್ಞಾನದಿಂದಾಗಿ ಸಾಕಷ್ಟು ಪಾಪಗಳಾಗ್ತವೆ. ಅವೆಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಕುರು ಮಾಧವ ರಕ್ಷಣಂ, ಮಾಧವ ರಕ್ಷಣೆ ಮಾಡು, ಪ್ರಯಾಗ ಮಾಧವ ರಕ್ಷಣೆ ಮಾಡು ಪ್ರಾರ್ಥನೆಯನ್ನು ಮಾಡೋದನ್ನು ಅಲ್ಲೇ ವಾಯುಪುರಾಣದಲ್ಲಿ ಹೇಳಿದ ಶ್ಲೋಕ. ಅಜ್ಞಾನದಿಂದ ಮಾಡಿದ ಪಾಪಗಳನ್ನು ಪರಿಹಾರ ಮಾಡುವ ಒಂದು ಅರ್ಥ ಏನು? ಬುದ್ಧಿಪೂರ್ವಕ ಮಾಡಿದ ಪಾಪಗಳನ್ನು ಪರಿಹಾರ ಮಾಡುವುದಿಲ್ಲ ಅಂತ ಅರ್ಥ. ಶಿಕ್ಷೆ ಬಹಳ ಇದೆ. ತಿಳಿದು ಸ್ವಾಮಿ ಕೇಳ್ಕೋಬೇಕು, ತಿಳಿದು ಪಾಪಗಳು ನಮ್ಮಿಂದ ಆಗಬಾರದು ಎಂಬುದಾಗಿ ದೇವರನ್ನು ಕೇಳ್ಕೊಳ್ಳೋಣ. ನೀವು ಎಲ್ಲರೂ ಕೂಡ ನಾವು ಹೋಗಿ ಬಂದೇವೆ ಅನ್ನೋದು ದೊಡ್ಡಸ್ತಕ್ಕೆ ಅಂತ ತಿಳ್ಕೊಬೇಡ್ರಿ. ಮನೆಯ ಒಳಗೆ ನಿಮ್ಮ ಮನೆಯೊಳಗೆ ಹೇಳಿಬಿಟ್ಟ ಭಾಗೀರಥಿ, ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂಶೇರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ. ಭಾಗೀರಥಿ, ಭೋಗವತಿ, ಜಾಹ್ನವಿ, ವಿಶ್ವೇಶ್ವರಿ, ದ್ವಾದಶೈತಾದಿ ನಾಮಾನಿ ಯತ್ರ ಯತ್ರ ಜಲಾಶಯ. ನಿಮ್ಮ ಬಕೆಟ್ನಾಗ ನೀರಿಟ್ಕೊಂಡು ಅಲ್ಲಿ ನಾಮ ಹೇಳಿದ್ರು ಕೂಡ ತತ್ರ ತತ್ರ ವಸಾಮ್ಯಹಂ, ನಾನು ಅಲ್ಲಿ ವಾಸ ಮಾಡ್ತಿದ್ದೆ ಗಂಗಾ ಹೇಳಿಬಿಟ್ಟೆ. ನೀವೆಲ್ಲ ಗಂಗಾ ಸ್ನಾನ ಮಾಡಿದಂತೇನೆ. ಇಲ್ಲಿಯೂ ಕೂಡ ಗಂಗಾದಂತೆ ಇರುವ ನಿಮ್ಮ ಪುರದ್ದು ವರ್ಣದ ಜನರು ಕೆಲವರು, ಗಂಗಾದಂತೆ ಇದ್ದವರು, ಯಮುನಾದಂತೆ ಕಪ್ಪು ವರ್ಣದ ಜನರು ಕೆಲವರು. ಎಲ್ಲರಲ್ಲಿಯೂ ಗುಪ್ತವಾಗಿರುವ ಭಕ್ತಿ ಸರಸ್ವತಿ ಅನ್ನೋದು ಮೂರರ ಸಂಗಮ ಆಗಿ ತ್ರಿವೇಣಿ ಸಂಗಮ. ಪ್ರಯಾಗದಲ್ಲಿ ಎಲ್ಲರೂ ಇದ್ದೀರಿ. ನಮ್ಮ ಪುಣ್ಯ ಎಲ್ಲ ಏನು ಬಂದದ್ದು ಒಂಚೂರು ಬಂದದ್ದು ಕಸ್ಕೊಂಡ್ಬಿಟ್ರೆ ಬಾಲಾಮುಟ್ ನಮಸ್ಕಾರ ಮಾಡಿ, ಬಾಲಾಮುಟ್ ನಮಸ್ಕಾರ ಮಾಡಿ ಬೆಳಕಿದ್ದಂಗ ಎಷ್ಟು ಕೊಟ್ಟು ಮುಗಿಯಂಗೆ ಎಷ್ಟು ತಗೊಂಡು ಮುಗಿಯಂಗೆ ಬಾಲಾಮುಟ್ ನಮಸ್ಕಾರ ಮಾಡಿದಾಗ ಅವ್ರಿಗೆ ಹೋಗ್ತದಂತೆ. ಸುಮ್ಮನೆ ಇದ್ದು ಬಿಟ್ರೆ ಪೂರ್ಣ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಿಬಿಟ್ಟು ಮತ್ತೆ ಅವ್ರು ಪೂರ್ಣ. ಇದೆಲ್ಲಕ್ಕೂ ಕೂಡ ನಮ್ಮ ತಂದೆ ತಾಯಿಗಳ ಪುಣ್ಯ, ಅವರ ಆಶೀರ್ವಾದ, ನಮ್ಮ ಗುರುಗಳ ಕೃಪೆ, ಅವರ ಅಂತರ್ಯಾಮಿ ಸತ್ಯಧ್ಯಾನ ತೀರ್ಥರ ಅಂತರ್ಯಾಮಿ, ಮಂತ್ರಾಲಯ ಸ್ವಾಮಿಗಳವರ ಅಂತರ್ಯಾಮಿ, ವ್ಯಾಸರಾಜರ ಅಂತರ್ಯಾಮಿ, ವಾಜರಾಜರ ಅಂತರ್ಯಾಮಿ, ಟೀಕಾಕತ್ಪಾದರ ಅಂತರ್ಯಾಮಿ, ಪದ್ಮನಾಭಾದಿ ಗುರುಗಳ ಅಂತರ್ಯಾಮಿ, ಮಧ್ವಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರಾವಿನ್ ಗೋಪಾಲಕೃಷ್ಣ ಪ್ರಯಾಗ ಮಾಧವ ಪ್ರಿಯತಾಂ ಪ್ರೀತೋ ಭವತು ಶ್ರೀಕೃಷ್ಣ. ಪ್ರಯಾಗ ಮಾಧವೋ ಭೂಯಾತ್ ಹೃದಿ ಸನ್ನಿಧಿ ಪ್ರಕೃಷ್ಟಯಾಗ ಸದೃಶಿ ಸಕೃದ್ ಯಸ್ಯ ಚ ಸಂಸ್ಮೃತಿ. ಸಕೃದ್ ಯಸ್ಯ ಚ ಸಂಸ್ಮೃತಿ. ಯಸ್ಯ ಯಾವ ಮಾಧವನ ಸಕೃತ್ ಒಮ್ಮೆ ಸಂಸ್ಮೃತಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿದರೆ ಪುಣ್ಯ ಬರ್ತದೆ. ಎಷ್ಟು? ಪ್ರಕೃಷ್ಟ ಯಾಗ ಸದೃಶಿ, ಶ್ರೇಷ್ಠ ಯಾಗ ಮಾಡಿದರೆ ಏನು ಪುಣ್ಯ ಬರಬೇಕು ಹಾಗೆ ಅಂತ ಒಂದರ್ಥ. ಪ್ರಕೃಷ್ಟ ಅಂದ್ರೆ ಸರ್ವೋತ್ಕೃಷ್ಟರಾದ, ಜೀವೋತ್ಕೃಷ್ಟರಾದ ಬ್ರಹ್ಮದೇವರು ಯಾಗ ಮಾಡಿದ್ದಾರೆ ಪ್ರಯಾಗದಲ್ಲಿ. ಆದ್ರಿಂದ ಅದಕ್ಕೆ ಪ್ರಯಾಗ ಅಂತ ಹೆಸರು. ಪ್ರಕೃಷ್ಟರಾದ, ಸರ್ವೋತ್ಕೃಷ್ಟರಾದ ಪ್ರಯಾಗ ಅಂತ ಅವರು ಮಾಡಿದ ಫಲ ಏನೋ ಅಂಥ ಪ್ರಯಾಗ ಮಾಧವ ನಮ್ಮ ಹೃದಯದಲ್ಲಿ ಸನ್ನಿಹಿತನಾಗಲಿ ಎಂದು ವಾಜರಾಜರು ತೀರ್ಥ ಪ್ರಬಂಧದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಅಂತಹ ಪ್ರಯಾಗ ಮಾಧವ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಉತ್ತಮವಾದ ಜ್ಞಾನ ಭಕ್ತಿ ವೈರಾಗ್ಯ ಅದಿಗಳನ್ನು ಕೊಟ್ಟು ರಕ್ಷಣೆ ಮಾಡಲಿ. ಪರಿಮಾಣ ಸ್ವಾಮಿಗಳನ್ನು ನೆನೆಸಿಕೊಳ್ಳೋಣ. ಇವತ್ತಿಗೂ ಮತ್ತು ತಾವು ಹೋದರೂ ಕೂಡ ಶಿವರಾತ್ರಿ ತನಕ ಅಲ್ಲಿ ಮೇಳ ಇರ್ತದೆ. ಬಂದವರಿಗೆಲ್ಲರಿಗೂ ಕೂಡ ಯಾವ ತೊಂದರೆ ಇಲ್ಲದಂಗೆ ಇಡ್ಲಿ ಬಲಿ ಮೇಲೆ ಮಾಡಿ ಊಟಕ್ಕೆ ಹಾಕಬೇಕು ಬದ್ಧ ಭಕ್ತರಿಗೆಲ್ಲ ಅಂತ ಅರ್ಪಣೆ ಮಾಡಿ ಹೋಗಿದ್ದಾರೆ. ಯಾವಾಗಲೂ ಊಟದ ಗ್ಯಾಸ್ ಬಾಯ್ ಮಾಡಿ ಹಾಕ್ತಿರ್ತಾರೆ. ಅದಕ್ಕೆ ಇಡ್ಲಿ ಬಲಿ ಮೇಲೆ ಮಾಡಿ ಊಟಕ್ಕೆ ಹಾಕಬೇಕು ಅಂತ ಅರ್ಪಣೆ ಮಾಡಿ ಪಾಪ
ಅಷ್ಟು ದಯಾದಿಂದ ಮಾಡಿ ಹೋಗಿದ್ದಾರೆ. ನೀವೆಲ್ಲರೂ ಕೂಡ ಆ ರೀತಿಯಾದ ಎಷ್ಟೋ ಪ್ರತ್ಯಕ್ಷ ನೋಡಿ ಬಂದವರಿದ್ದೀರಿ, ಎಲ್ಲರೂ ಭಾಗವಹಿಸಿದ್ದೀರಿ. ಎಲ್ಲರಿಗೂ ಕೂಡ ಶ್ರೀಕೃಷ್ಣ बोलो गंगा मैया की ದಿವಸ ನನಗೆ ಅವ್ರ ಜೊತೆ ಇರೋ ಭಾಗ್ಯ ಸಿಕ್ ಮಾಡ್ತೀನಿ. ನಿಮ್ಮ ಫೋನ್ ಸರ್ ಕೊಟ್ಟಿದ್ದೀರಿ ನನಗೆ. ಯಾವುದೋ ನಿಮಿಷದಿಂದ ನಮಗೆ ಬೆಂಗಳೂರು ಹೋಗೋ ಸರ್ ಬೆಂಗಳೂರು ಹೋಗೋ ಹೊಸ ಬಂದಿತ್ತು ಅಂತ ದಿವಸದಿಂದ ನಮ್ಮ ಮೊಮ್ಮಗಳದು ಗುರುಗಾನದಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ